ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕಾಜು ಕತ್ಲಿ. ತುಂಬ ಈಸಿ ರೆಸಿಪಿ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1/4 kg ಅಂದರೆ 250 ಗ್ರಾಮ್ನಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ. ಗೋಡಂಬಿಯನ್ನು ಆದಷ್ಟು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಡೀ ಗೋಡಂಬಿಯನ್ನು ಪುಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೊದಲೇ ಇದನ್ನು ಲಟ್ಟಣಿಗೆಯಿಂದಾಗಲಿ ಅಥವಾ ಕೈಯಿಂದಾಗಲಿ ಇದನ್ನು ಈ ರೀತಿ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಸ್ವಲ್ಪನೇ ಹಾಕ್ತಾ ನಾವು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಪುಡಿ ಅಂಟಂಟಾಗಬಾರ್ದು. ಹಾಗಾಗಿ ನೀವು ಒಂದೇ ಸಲ ಇದನ್ನು ತಿರುಗಿಸಬಾರ್ದು. 2 ಸೆಕೆಂಡು ತಿರುಗಿಸಿ ಬಿಟ್ಟು ಮಾಡ್ತಾ ಇದನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈಗ ನಮ್ಮ ಕಾಜು ಪೌಡರ್ ರೆಡಿಯಾಗಿದೆ. ಇದನ್ನು ನಾವು ಸಾರಿಗೆಯಲ್ಲಿ ಈ ರೀತಿ ಸಾಣಿಸ್ಕೋಬೇಕು. ಯಾಕೆ ಅಂದರೆ ಯಾವುದೇ ದೊಡ್ಡ ಗೋಡಂಬಿ ಪೀಸ್ಗಳಿದ್ರೆ ಅದನ್ನು ನೀವು ವಾಪಸ್ ಪುಡಿ ಮಾಡ್ಕೊಳ್ಬೋದು ಅಥವಾ ತೆಗೆದು ಬೇರೆದಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಬಿಡೋಣ. ಈಗ ನಮ್ಮ ಗೋಡಂಬಿ ಪುಡಿ ಸಾಯಿಸಿ ರೆಡಿಯಾಗಿದೆ. ಸ್ಮೂತಾಗಿ ಈ ರೀತಿ ಚೆನ್ನಾಗಿರೋ ಗೋಡಂಬಿ ಪೌಡ್ರು ನಮಗೆ ಸಿಕ್ಕಿದೆ. ಈಗ ನಾನು ಇದಕ್ಕೆ 1/4 ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 40 ಗ್ರಾಮ್ನಷ್ಟು ಹಾಲಿನ ಪುಡಿ ಇದೆ. 250 ಗ್ರಾಮ್ನಷ್ಟು ಗೋಡಂಬಿಗೆ ನಾನು 40 ಗ್ರಾಮ್ನಷ್ಟು ಹಾಲಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಡಂಬಿ ಪುಡಿ ಜೊತೆಗೆ ಎಲ್ಲ ಕಡೆ ಒಂದೇ ಥರ ಮಿಕ್ಸ್ ಆಗೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನೊಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ 200 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಅಂದಾಜು 3/4ರಿಂದ 1 ಕಪ್ನಷ್ಟು ಸಕ್ಕರೆ ಇದೆ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ನೀರು ಅಂದರೆ 125 ml ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು 2 ಎಳೆ ಪಾಕಕ್ಕೆ ತಂದುಕೊಳ್ಬೇಕು. ಒಂದು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ 5ರಿಂದ 6 ನಿಮಿಷ ಬೇಕಾಗತ್ತೆ. ಇದನ್ನು ಕುದಿ ಬರೋದಕ್ಕೆ ಬಿಡೋಣ. 2 ಎಳೆ ಪಾಕ ಬರೋವರೆಗೆ ಇದನ್ನು ಕುದಿಸ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಇದು ನೋಡಿ ಈ ಹದಕ್ಕೆ ಬಂದಿದೆ. ನೋಡಿ ಇಲ್ಲಿ 1 ಎಳೆ ಬಿದ್ದರೆ ಇದು 1 ಎಳೆ ಪಾಕಕ್ಕೆ ಬಂದಿದೆ. ನೋಡಿ 1 ಎಳೆ ಬೀಳ್ತಾ ಇದೆ. ಈ ಟೈಮಲ್ಲಿ ನೀವು ಏಲಕ್ಕಿ ಪುಡಿ ಅಥವಾ ಕೇಸರಿಯನ್ನು ಹಾಕ್ಕೊಳ್ಬೋದು. ಕಾಜು ಬರ್ಫಿ ಪ್ಲೇನ್ ಆಗಿ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಕೇಸರಿ ಅಥವಾ ಏಲಕ್ಕಿಯನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಈಗ ಮತ್ತೆ 3 ನಿಮಿಷ ಆಗಿದೆ. ನೋಡಿ ದೊಡ್ಡ ಗುಳ್ಳೆಗಳು ಬರ್ತಾ ಇದ್ದಾವೆ. ಈಗ ನೀವು ಇದನ್ನು ತಗೊಂಡು ಹೀಗೆ ಬಿಟ್ಟರೆ 2 ಹನಿಗಳು ಬೀಳ್ತಾ ಇದೆ. ನೋಡಿ 2 ಇದರಲ್ಲಿ ಇದು ಬೀಳ್ತಾ ಇದೆ. ಈಗ ಇದು 2 ಎಳೆ ಪಾಕಕ್ಕೆ ಅದಕ್ಕೆ ಬಂದಿದೆ. ಈ ರೀತಿ ದೊಡ್ಡ ಗುಳ್ಳೆಗಳು ಬಂದು ಈ ರೀತಿ 2 ಹನಿಗಳು ಬಿದ್ದರೆ ಇದು 2 ಎಳೆ ಪಾಕದ ಹದಕ್ಕೆ ಬಂದಿದೆ. ಇದನ್ನು ಸಣ್ಣ ಮಾಡಿ ಒಂದು 2 ನಿಮಿಷ ಈ ರೀತಿ ಬಿಡಿ. ಸ್ವಲ್ಪ ಕೈ ಆಡಿಸ್ಕೊಂಡು ಇನ್ನೊಂದು ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಧಾನ ಅಂದರೆ ಸ್ವಲ್ಪ ತಣ್ಣೀರಲ್ಲಿ ನೀವು ಇದನ್ನು ಒಂಚೂರು ಬಿಟ್ಟರೆ ಅದು ಅಡಿಗೆ ಹೋಗಿ ಕುತ್ಕೊಳ್ಳುತ್ತೆ. ಆವಾಗಲೂ 2 ಎಳೆ ಪಾಕನ್ನು ನೀವು ಗುರ್ತು ಹಿಡಿಬೋದು. ಇದು ಸುಲಭದ ವಿಧಾನ. ಹೀಗೆ ಹಿಡಿದ್ರೆ 2 ಹನಿಗಳು ಬೀಳ್ತವೆ. ಇದು 2 ಎಳೆ ಪಾಕದ ಹದಕ್ಕೆ ಬಂದಿದೆ. ಈಗ ಇದನ್ನು ಗ್ಯಾಸನ್ನು ಸ್ವಿಚ್ ಆಫ್ ಮಾಡಿಬಿಡಬೇಕು. ಈಗ ಇದಕ್ಕೆ ನಾವು ಮಾಡಿಕೊಂಡಿರೋ ಹಾಲಿನ ಪುಡಿ ಹಾಗೂ ಗೋಡಂಬಿ ಪುಡಿಯ ಮಿಶ್ರಣವನ್ನು ಇದಕ್ಕೆ ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ಗಂಟಿಲ್ದ ಹಾಗೆ ಕೈ ಆಡಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಗಂಟಿಲ್ದ ಹಾಗೆ ಕೈ ಆಡಿಸ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಒಂದು 5 ನಿಮಿಷದವರೆಗೆ ತಣ್ಣಗಾಗೋದಕ್ಕೆ ಬಿಡೋಣ. ಒಂದು ಚೂರು ತಣ್ಣಗಾಗೋವರೆಗೆ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾನಿಲ್ಲಿ ಒಂದು ದೊಡ್ಡ ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ. ಯಾವುದೇ ದೊಡ್ಡ ಸ್ವಲ್ಪ ದಪ್ಪ ಇರೋ ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿಕೊಂಡು ನೀವು ಈ ರೀತಿ ಶೀಟನ್ನು ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ
ಎಲ್ಲ ಕಡೆ ಸವರ್ಕೊಳ್ತೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಆ ಕಡೆ ಈ ಕಡೆ ಸವರ್ಕೊಂಡ್ರೆ ಸಾಕು. ಈಗ ನಾವು ಸ್ವಲ್ಪ ತಣ್ಣಗಾಗಿರೋ ಕಾಜು ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ. ಇದು ನಿಮ್ಗೆ ಈ ರೀತಿ ಬರಲಿಲ್ಲ ಅಂತಂದರೆ, ಸ್ವಲ್ಪ ಉದುರುದ್ರಾಯ್ತು, ಒಣ ಅನ್ನಿಸ್ತಿದೆ ಅಂದರೆ 1-2 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೊಂಡ್ರೆ ನಿಮಗೆ ಈ ರೀತಿ ಸ್ಮೂತಾಗಿ ಬರುತ್ತೆ. ಪಾಕ ಮಾತ್ರ ಕರೆಕ್ಟಾಗಿ 2 ಎಳೆ ಪಾಕ ಮಾಡಿಕೊಂಡ್ರೆ ಮಾತ್ರ ಈ ರೀತಿ ಬರುತ್ತೆ. ಏರ್ ಪಾಕ ಆದರೆ ಪುಡಿ ಪುಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಣ ಆಯಿತು ಅಂದರೆ ನೀವು 1-2-3 ಟೇಬಲ್ ಸ್ಪೂನ್ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಾನು ಈ ರೀತಿ ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನೀಗ ಚೆನ್ನಾಗಿ ನಾದಬೇಕು. ಹೇಗೆ ನಾದಬೇಕು ಅಂತಂದರೆ, ಈ ರೀತಿ ಇದನ್ನು ಹೀಗೆ ಇಟ್ಕೊಂಡು ಈ ರೀತಿ ಇದನ್ನು ಚೆನ್ನಾಗಿ ಸ್ಮೂತ್ ಆಗೋವರೆಗೆ 4-5 ನಿಮಿಷ ಇದನ್ನು ಈ ರೀತಿ ನಾದ್ಕೊಳ್ಬೇಕು. ಇದು ನೋಡಿ, ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ಇದೇ ರೀತಿ ಇದನ್ನು ಈ ರೀತಿ ನಾವು ಕವರನ್ನು ಇದು ಮಾಡಿಕೊಂಡು ಈಗ ಇದನ್ನು ನಾವು ನೀಟಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ಳೋಣ. ಈಗ ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿ ಇದನ್ನು ಕನಿಷ್ಠ 1-2 ಗಂಟೆ ಈ ರೀತಿ ಸೆಟ್ ಆಗೋದಕ್ಕೆ ಬಿಡೋಣ. ನೀವು ಫ್ರಿಜ್ಜಲ್ಲಿ ಬೇಕಿದ್ರೂ ಇಡ್ಬೋದು, ಸ್ವಲ್ಪ ಬೇಗ ಸೆಟ್ ಆಗುತ್ತೆ. ಅದಾದ ನಂತರ ಈ ಪೀಸ್ಗಳನ್ನು ತೆಗೆದು ಸರ್ವ್ ಮಾಡ್ಬೋದು. ಕಾಜು ಕತ್ಲಿ ರೆಡಿಯಾಗಿದೆ. ರುಚಿಯಾದ ಹೋಮ್ ಮೇಡ್ ಕಾಜು ಕತ್ಲಿ ಸವಿಯೋದಕ್ಕೆ ಸಿದ್ಧವಾಗಿದೆ. ತುಂಬ ಈಸಿ ರೆಸಿಪಿ. ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನು ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ವಿಡಿಯೋಸನ್ನು ಲೈಕ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.